ಕಮರ್ಷಿಯಲ್ ಗ್ಯಾಸ್ ಸರಿಯಾಗಿ ಪೂರೈಕೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ಸೊ ಮೀಟಿಂಗ್ನ ಬಳಿಕ ಆಹಾರ ಸಚಿವರು ಯಾವೆಲ್ಲ ಇಂಪಾರ್ಟೆಂಟ್ ಮಾಹಿತಿಯನ್ನ ನೀಡಿದ್ದಾರೆ, ಮೀಟಿಂಗ್ ಅಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆದ್ವು, ಸ್ವತಃ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ರಾಜ್ಯಕ್ಕೆ ಎಷ್ಟು ಸಿಲಿಂಡರ್ ಪೂರೈಕೆ ಆಗುತ್ತೆ? 9,500. ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಸರ್? ಕಮರ್ಷಿಯಲ್ಲೇ ಹೇಳ್ತಾ ಇರೋದು 9,500 ಕಮರ್ಷಿಯಲ್ ಸಿಲಿಂಡರ್ ನಡಿ. ಇದರಲ್ಲಿ ಹಾಸ್ಪಿಟಲ್ ಮತ್ತೆ ಆಟೋದವ್ರಿಗೆ ಎಷ್ಟಂತ? ಎಸೆನ್ಷಿಯಲ್ಸ್ 4,500, 1,200 ಎಸೆನ್ಷಿಯಲ್ಗೆ ಹೋಗುತ್ತೆ, ಮಿಕ್ಕಿದ್ದು ಆಟೋಗೆ ಹೋಗ್ತದೆ. 1,000 ಉಳಿತದೆ. 1,000ನ ಹೋಟ್ಲು ಕೊಡಬೇಕು ಅಂತ ಮಾಡಿದ್ದೀವಿ. ಹೌ ಟು ಯೂಸ್ ಇಟ್ ಅದನ್ನ ಹೇಳಕ್ಕಾಗ್ತಾ ಇಲ್ಲ, ಪಾಪ ಅವ್ರಿಗೆ ಕಷ್ಟ ಇದೆ. ಸರ್ ಹೋಟೆಲ್ ಉದ್ಯಮ ನಡೆಸೋದು ಹೆಂಗೆ? ಈಗಾಗಲೇ ಒಂದಿಷ್ಟು ಹೋಟೆಲ್ಗಳು ಬಂದ್ ಆಗಿದ್ದಾವೆ, ಇನ್ನೂ ಟೈಮ್ ಇದೆ, ಯೋಚನೆ ಮಾಡಿ. ಸರ್ ರಾಜ್ಯದಲ್ಲಿ 35,000 ಹೆಚ್ಚು ಈ ಹೋಟೆಲ್ ಇದ್ದಾವೆ. 1,000 ಸಿಲಿಂಡರ್ ಪೂರೈಕೆ ಹೆಂಗೆ ಆಗುತ್ತೆ ಅಂತ? ಹೋಟೆಲ್ ಇನ್ನೂ ಜಾಸ್ತಿ ಇದೆ, ಗೊತ್ತಿಲ್ಲ ಮೇಡಮ್ ನಿಮ್ಗೆ. ಈಗಾಗಲೇ ಈ ಆಹಾರ ಇಲಾಖೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಮೀಟಿಂಗ್ ಅಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಅಂದ್ರೆ ಹೋಟೆಲ್ ಉದ್ಯಮಕ್ಕಂತ 1,000 ಒಂದು ಸಿಲಿಂಡರ್ ಅನ್ನ ಎತ್ತಿಡಲಾಗಿದೆ ಅಂತ ಆಹಾರ ಸಚಿವರು ಈಗಷ್ಟೇ ಮಾಹಿತಿಯನ್ನ ನೀಡಿರುವುದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.